ಸರಿಯಾದ ಮೂಲಭೂತ ಸೌಕರ್ಯಗಳು ಇಲ್ಲದೆ ಹಾಸ್ಟೆಲ್ ಮಕ್ಕಳು ಕಷ್ಟಪಡ್ತಿರುವಂತಹ ಘಟನೆ ಏನಿದೆ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಒಡವಿ ಗ್ರಾಮದಲ್ಲಿ ನಡೆದಿರುವಂಥದ್ದು. ಇಲ್ಲಿರುವಂತಹ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಕೆಲವೊಂದು ದೃಶ್ಯಗಳನ್ನು ಕಂಡು ಬರ್ತಾ ಇದೆ. ಆ ವಸತಿ ಶಾಲೆಯಲ್ಲಿ ಇರುವಂತಹ ಮಕ್ಕಳಿಗೆ ಮಲಗೋಕೆ ಕಾಟಿಲ್ಲ, ಸ್ನಾನವನ್ನು ಮಾಡೋಕ್ಕೆ ಸರಿಯಾದ ಬಿಸಿ ನೀರಿನ ವ್ಯವಸ್ಥೆ ಕೂಡ ಅಲ್ಲಿಲ್ಲ. ಹಾಸ್ಟೆಲ್ನಲ್ಲಿ ಶೌಚಾಲಯಗಳ ಸ್ವಚ್ಛತೆ ಕೂಡ ಅಲ್ಲಿ ಸರಿಯಾದ ರೀತಿಯಲ್ಲಿ ಅಷ್ಟೇ ಅಲ್ಲ, ಅಲ್ಲಿರುವಂತಹ ಸಿಂಕ್ಗಳು ಬ್ಲಾಕ್ ಆಗಿವೆ. ಅದಲ್ಲದೆ ಅಲ್ಲಿರುವಂತಹ ನೀರು ಸೋರಿಕೆ ಆಗ್ತಾ ಇದೆ. ಇವೆಲ್ಲವೂ ಕೂಡ ನಮಗೆ ನೋಡೋಕ್ಕೂ ಸಿಗ್ತಾ ಇದೆ. ಒಂದು ವಸತಿ ಶಾಲೆಯಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆ ಇರಬೇಕು ಅದು ಸರಿಯಾದ ರೀತಿಯಲ್ಲಿ ಅಲ್ಲಿಲ್ಲ. ಕರೆಂಟ್ ಕೂಡ ರಾತ್ರಿ ವೇಳೆ ಕಟ್ಟಾದರೆ ಅದು ಬರೋದೇ ಇಲ್ಲ. ಅದಕ್ಕೆ ಪರ್ಯಾಯವಾಗಿ ಸೋಲಾರ್ ವ್ಯವಸ್ಥೆ ಮಾಡಿರಬೇಕು, ಅದು ಕೂಡ ಅಲ್ಲಿ ಮಾಡಿಲ್ಲ. ಅಷ್ಟೇ ಅಲ್ಲ, UPS ಕೂಡ ಅಲ್ಲಿ ಅಳವಡಿಕೆ ಮಾಡಿಲ್ಲ. ಹೀಗಾಗಿ ಅಲ್ಲಿನ ಮಕ್ಕಳು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಒಡವಿ ಗ್ರಾಮದಲ್ಲಿ ಇರುವಂತಹ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಪರಿಶಿಷ್ಟ ಜಾತಿಯ 577 ಜನ ಏನಿದ್ದಾರೆ ಆ ವಸತಿ ಶಾಲೆಯಲ್ಲಿ ಮಕ್ಕಳಿದ್ದಾರೆ. ಬಾಲಕ ಮತ್ತು ಹಾಗೂ ಬಾಲಕಿಯರು ಎಲ್ಲರೂ ಸೇರಿಕೊಂಡು ದೊಡ್ಡ ಮಟ್ಟದ ಸಂಖ್ಯೆಯಲ್ಲಿನೇ ಅಲ್ಲಿದ್ದಾರೆ ವಿದ್ಯಾರ್ಥಿಗಳು. ಹೀಗಾಗಿ ಈ ವಸತಿ ಶಾಲೆಯಲ್ಲಿ ಇರುವಂತಹ ಮಕ್ಕಳಿಗೆ ಸರಿಯಾದ ರೀತಿಯ ವ್ಯವಸ್ಥೆ ಕೊಡಬೇಕಾಗಿದೆ. ಕಾಮಗಾರಿ ಸಂಪೂರ್ಣವಾಗಿ ಇನ್ನೂ ಕೂಡ ಪೂರ್ಣಗೊಂಡಿಲ್ಲ. ಅಲ್ಲದೆ ಈ ಶಾಲೆಯ ಕಟ್ಟಡ ಇನ್ನೂ ಕೂಡ ಉದ್ಘಾಟನೆ ಕೂಡ ಆಗಿಲ್ಲ. ಇಷ್ಟೆಲ್ಲ ಸಮಸ್ಯೆ ಇದ್ದರೂ ಕೂಡ ಶಾಲೆಯ ಮುಖ್ಯಸ್ಥರು ಅಥವಾ ಮುಖ್ಯ ಶಿಕ್ಷಕರು ಏನಿದ್ದಾರೆ ಅವರು ಮಾತ್ರ ಏನೂ ಕೂಡ ಇದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ಎಲ್ಲವೂ ಸರಿ ಇದೆ ಅನ್ನುವಂಥ ರೀತಿಯಲ್ಲೇ ಮಾತನಾಡ್ತಾ ಇದ್ದಾರೆ. ಸರ್ ಕಾಟ ಇಲ್ಲ ಸರ್, ಮತ್ತು ಬಿಸಿನೀರಿನ ತೊಂದರೆ ಇದೆ ಸರ್. ಈಗ ಲಘು ಹೋದಾಗ ಎಷ್ಟೇ ಸಿಗ್ತದೆ ಸರ್, ಸ್ವಲ್ಪ 5 ನಿಮಿಷ ಲೇಟಾಗಿ ಹೋದರೂ ಸ್ವಲ್ಪ ಸರಿ ಬರಲ್ಲ ಸರ್ ಬಿಸಿನೀರು. ಲಾಸ್ಟ್ ಟೈಮ್ ಬಂದು ತಣ್ಣೀರು ಜಾಕ ಮಾಡ್ತೀವಿ ಸರ್. ಟಾಯ್ಲೆಟ್ ಏನು ಸರ್, ಆ ಅಕ್ಕ ಯಾವಾಗ ಬೇಕಾದ್ರೆ ಅವಾಗ ಅಷ್ಟ ಬರ್ತಾರೆ ಸರ್. ಇಲ್ಲಿ ಬಂದ್ಬಿಟ್ಟು ಪುಟ್ಟ ಬರೀ ನಕಲಿ ಮಾಡ್ತಾರೆ ಸರ್. ಅಕ್ಕ ಬಂದು ಕಸ ಅಷ್ಟ ಹೊಡಿತಾರೆ ಸರ್. ಅಕ್ಕ ಈ ರೂಮ್ಗಳನ್ನು ನಾವು ಹೊಡ್ಕೊಂಡಿದ್ದೀವಿ ಸರ್. ಹೊರಗೆ ಅಷ್ಟ ಹಾಕಿ ಹೊಡಿತೀವಿ ಸರ್. ಕಸ ಅಷ್ಟ ಹೊಡಿತೀವಿ, ಕಸ ಅಷ್ಟ ಹೊಡಿತಾರೆ ಸರ್. ಬಾತ್ರೂಮ್ ಅವನ್ನೆಲ್ಲ ತೊಳೆದು ವಾರದಾಗ ಒಂದ್ಸರಿ ಹೇಳಿ ಸರ್. ಅಷ್ಟು ಅದೊಂದು ಡೌಟ್ ಸರ್. ಫಿಲ್ಟರ್ ನೀರಿನ ಒಂದು ತೊಂದರೆ ಸರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.